ಸರ್ ಈಗ ಮ್ಯಾರಥಾನ್ ಗೇಮ್ಸ್ ಅಂದ್ರೆ 48 ಕಿಲೋಮೀಟರ್ಸ್ ಸ್ವಿಮ್ ಮಾಡೋದು ಇದು ಸಾಮಾನ್ಯ ಕೆಲಸ ಅಲ್ಲ. ಅಂದ್ರೆ ಭಾರತದ 12ನೇ ವ್ಯಕ್ತಿ ನೀವು, ಸಿವಿಲ್ ಸರ್ವಿಸ್ ಅಲ್ಲಿ ಫಸ್ಟ್ ಪರ್ಸನ್. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೊಂದು ಇದು ಹ್ಯೂಜ್ ರೆಕಾರ್ಡ್ ಇದೆ ಇಂಡಿಯಾಗೆ. ನನಗೆ ಸ್ವಿಮ್ಮಿಂಗ್ ಅಂದರೆ ಮುಂಚೆಯಿಂದ ತುಂಬ ಇಷ್ಟ ಇತ್ತು. ಯಾವುದೇ ಥರದ್ದು ಸ್ವಿಮ್ಮಿಂಗ್, ಅದರಲ್ಲಿ ಓಪನ್ ವಾಟರ್ ಸ್ವಿಮ್ಮಿಂಗ್ ಅಂದರೆ ಕೆರೆಯಲ್ಲೋ ಅಥವಾ ಹಿಂಗೆ ಓಷನಲ್ಲಿ ಸ್ವಿಮ್ ಮಾಡೋದಾಗಲಿ ನಂಗೆ ತುಂಬ ಇಷ್ಟ ಇತ್ತು. ಸೊ ಮುಂಚೆಯಿಂದನೂ ಸ್ವಿಮ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಎಲ್ಲಾದರೂ ಗೋವಾ ಅಲ್ಲಿ ಒಂದು 5 ಕಿಲೋಮೀಟರ್ ಸ್ವಿಮ್ ಆಗಲಿ, 10 ಕಿಲೋಮೀಟರ್ ಸ್ವಿಮ್ ಆಗಲಿ, ಯಾವುದೋ ಒಂದು ಈವೆಂಟ್ ಅನೌನ್ಸ್ ಮಾಡಿದ್ರೆ ನಾನು ಯಾವಾಗಲೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಅವಾಗ ನನಗೆ ಯಾರೋ ಹೇಳಿದ್ರು, ಇಷ್ಟೊಂದೆಲ್ಲ ಮಾಡ್ತೀರಾ ನೀವು, ಒಂದು ಸ್ವಿಮ್ ಇದೆ ಮ್ಯಾನ್ ಹ್ಯಾಟನ್ 20 ಬ್ರಿಡ್ಜಸ್ ಸ್ವಿಮ್ ಅಂತ, ನೀವು ಇಷ್ಟು ಮಾಡ್ತೀರ ಅಂದರೆ ಮತ್ತೆ ಅಷ್ಟು ಟ್ರೈ ಮಾಡ್ಬೋದು ಅನಿಸುತ್ತೆ ಅಂತಂದರು. ನಾನು ಆವಾಗ ಇದು ಮ್ಯಾನ್ ಹ್ಯಾಟನ್ 20 ಬ್ರಿಡ್ಜಸ್ ಸ್ವಿಮ್ ಅಂದರೆ ಏನು ಅಂತ ಬಂದುಬಿಟ್ಟು ಸ್ವಲ್ಪ ಹೋಗಿ ಇಂಟರ್ನೆಟಲ್ಲೆಲ್ಲ ತೆಗೆದು ನೋಡಿದೆ. ಆವಾಗ ಗೊತ್ತಾಯಿತು, ನ್ಯೂಯಾರ್ಕಲ್ಲಿ ಮ್ಯಾನ್ ಹ್ಯಾಟನ್ ಐಲ್ಯಾಂಡ್ ಇದೆ. ಮ್ಯಾನ್ ಹ್ಯಾಟನ್ ಐಲ್ಯಾಂಡ್ ಸುತ್ತ ಈ ಥರ ಹಿಂಗೆ ರಿವರ್ಸ್ ಇದೆ, ಆಮೇಲೆ ಒಂದು ಸೈಡಲ್ಲಿ ಓಷನ್ ಕೂಡ ಇದೆ. ಸೊ ಈ ಸ್ವಿಮ್ ಏನಿದೆ, ಈ ಮ್ಯಾನ್ ಹ್ಯಾಟನ್ ಐಲ್ಯಾಂಡ್ ಸುತ್ತ ಸ್ವಿಮ್ ಮಾಡಬೇಕು. ಸೊ ಇದನ್ನ ನೋಡಿದಾಗ ಒಂಥರ ಚೆನ್ನಾಗಿ ಅನ್ನಿಸ್ತು. ನ್ಯೂಯಾರ್ಕ್ ಅಂತ ಊರು, ನಾವು ನ್ಯೂಯಾರ್ಕ್ ಅಷ್ಟೊಂದು ಮೂವಿಯಲ್ಲಿ ಇದೆಲ್ಲ ನೋಡಿರ್ತೀವಿ. ಆಮೇಲೆ ಎಲ್ಲೋ ಒಂಥರ ಒಂದು ಒಳ್ಳೆ ಚಾಲೆಂಜ್ ಇದೆ ಅಂತ ಅನ್ನಿಸ್ತು. ಆಮೇಲೆ ಗೊತ್ತಾಯಿತು ಇದು 48.5 ಕಿಲೋಮೀಟರ್ ಸ್ವಿಮ್ ಇದು ಮಾಡಬಹುದಾ ಅಂತ. ಹೀಗಾಗಿ ನಾನು ಸ್ವಲ್ಪ ಇಂಟರ್ನೆಟಲ್ಲಿ ಹೋಗಿ ಬೇರೆಯವ್ರು ಮಾಡಿರೋ ವೀಡಿಯೋಸ್ ಆಗಲಿ ಅಥವಾ ಅವ್ರು ಬರೆದಿರೋ ರೇಸ್ ರಿಪೋರ್ಟ್ ಆಗಲಿ ಓದಿದೆ, ಯಾವ ಥರ ಪ್ರಿಪ್ರೇಷನ್ನು ಏನು ಬೇಕಾಗ್ಬೋದು ಅಂತ. ಅಲ್ಲಿ ಬರೆದಿತ್ತು ಸುಮಾರು ನೀವು ಒಂದು 8ರಿಂದ 10 ಅವರ್ ನಾನ್ ಸ್ಟಾಪ್ ಸ್ವಿಮ್ ಮಾಡೋಕ್ಕೆ ಆಯಿತು ನಿಮ್ಮ ಕೈಲಿ ಅಂದರೆ ಆವಾಗ ಇದನ್ನು ನೀವು ಅಟೆಂಪ್ಟ್ ಮಾಡಬಹುದು ಅಂತ ಬರೆದಿತ್ತು. ನನಗೆ ಅದೊಂಥರ ಚಾಲೆಂಜ್ ಅಂತ ಅನಿಸ್ತು. ಹೌದು, ಈಗಾಗಲೇ ಒಂದು 3 to 4 ಅವರ್ಸ್ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀನಿ, ನಾನು ಇದನ್ನೇ ಸ್ವಲ್ಪ ಫೋಕಸ್ ಮಾಡ್ಕೊಂಡು ಮಾಡಿದ್ರೆ ಮೇ ಬಿ ಅಟೆಂಡ್ ಮಾಡ್ಬೋದೇನೋ ಅಂತ ಒಂದು ಐಡಿಯಾ ಬಂತು. ಆಮೇಲೆ ನಮ್ಮ ಸ್ವಿಮ್ ಕೋಚ್ ಒಬ್ಬರಿದ್ದಾರೆ ಸತೀಶ್ ಅಂತ, ಅವ್ರ ಥರ ಹೋದೆ. ಅವ್ರಿಗೆ ಕೇಳಿದೆ ಈ ಥರ ಇದೆ ಮಾಡ್ಬೋದು ಅಂತ. ಅವರು ಇಲ್ಲ ಡೆಫಿನೆಟ್ಲಿ ಮಾಡ್ಬೋದು, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ, ಬಟ್ ಏನಂದರೆ ನೀವು ಡೆಡಿಕೇಟೆಡ್ಲಿ ಟ್ರೈನ್ ಮಾಡೋಕ್ಕಾಗತ್ತೆ ಅದಕ್ಕೆ ಅಂತ ಅಂದರು. ಅದರಲ್ಲಿ ನಿಮ್ಮ ವೃತ್ತಿ ನಿಮಗೇನು ಕೆಲಸಗಳೆಲ್ಲ ಇರುತ್ತೆ, ನಿಮಗೆ ಜಾಸ್ತಿ ಚಾಲೆಂಜಸ್ ಇರುತ್ತೆ, ನೀವು ಅಷ್ಟು ಡೆಡಿಕೇಟ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ ಅಂತ ಕೇಳಿದ್ರು. ನನಗೆ ಎಲ್ಲೋ ಅನ್ನಿಸ್ತು, ಕೆಲಸ ಎಲ್ಲ ಒಂದು ಕಡೆ ಇದ್ದೇ ಇರುತ್ತೆ, ನಮ್ಮದೊಂದು ಪರ್ಸ್ನಲ್ ಗೋಲು, ನಾವು ಅದನ್ನ ಫಾಲೋ ಮಾಡಬೇಕು, ಆಮೇಲೆ ಕೆಲಸದ ಜೊತೆನೂ ಮಾಡಬೇಕು. ಇದನ್ನು ಮಾಡೋಕ್ಕೊಂದು ಇದೇ ಒಂಥರ ಚಾಲೆಂಜ್ ಅನಿಸ್ತು ನನಗೆ. ಒಂದು ಸ್ವಿಮ್ ಮಾಡೋದಾದರೆ ಅದಕ್ಕೆ ಸ್ವಿಮ್ ಟ್ರೈನಿಂಗ್ ಇಟ್ ಸೆಲ್ಫ್ ಒಂಥರ ಚಾಲೆಂಜ್ ಥರ ಅನಿಸ್ತು ನನಗೆ. ಆಗ ಅವರಂದ್ರೆ ನೀವು ಸುಮಾರು ಒಂದು 8ರಿಂದ 9 ತಿಂಗಳು ಡೆಡಿಕೇಟೆಡ್ಲಿ ನೀವು ಟ್ರೈನ್ ಮಾಡಿದ್ರೆ ಟ್ರೈ ಮಾಡ್ಬೋದು ಅಂತ. ಅಲ್ಲಿಗೆ ನಾನು ಅಂದ್ಕೊಂಡೆ, ಓಕೆ 8 to 9 months ನಾನೇನಾದರೂ ಇಫ್ ಐ ಫೋಕಸ್ ಇಟ್ಸ್ ಆಲ್ಸೋ ಗುಡ್ ಫಾರ್ ಮೈ ಹೆಲ್ತ್, ಒಂಥರ ಒಂದು ಡಿಸಿಪ್ಲಿನ್, ಒಂದು ರುಟೀನ್ ಬರುತ್ತೆ ಅಂತ ಇದನ್ನು ಯೋಚನೆ ಮಾಡಿಕೊಂಡು ಆಯಿತು ಅಂತ ಹೇಳಿದೆ. ಅಲ್ಲಿಂದ ನಂದು ಟ್ರೈನಿಂಗ್ ಶುರು ಆಯಿತು. ಸೊ ದಿನ ಬೆಳಗ್ಗೆ ನಾನು ಸುಮಾರು 4:15 ಎದ್ದುಬಿಟ್ಟು ವಾರ್ಮಪ್ ಎಲ್ಲ ಮಾಡಿ ರೆಡಿಯಾಗಿ 5:15 ಸ್ವಿಮ್ಮಿಂಗ್ ಪೂಲ್ ಹೋಗ್ತಾಯಿದ್ದೆ. 5:30ಯಿಂದ 7:30 ಸ್ವಿಮ್ಮಿಂಗು ಮಾಡಿಸ್ಕೊಂಡು 8 ಗಂಟೆಗೆ ವಾಪಸ್ ಮನೆಗೆ ಬಂದು ಮತ್ತೆ 9:30 10 ಗಂಟೆ ಅಷ್ಟೊತ್ತಿಗೆ ಆಫೀಸಿಗೆ ಬರ್ತಾಯಿದ್ದೆ. ಸೊ ಇದನ್ನೇ ಸ್ಲೋ ಆಗಿ ಬೇರೆ ಬೇರೆ ಟ್ರೈನಿಂಗ್ ಆಗಲಿ, ಟ್ರೈನಿಂಗ್ ಮಾಡ್ಯೂಲ್ ಆಗಲಿ ಟ್ರೈ ಮಾಡಿ, ಆಮೇಲೆ ಒಂದು ಸರಿ 5 ಕಿಲೋಮೀಟ್ರು, ಇನ್ನೊಂದು ಸರಿ 8 ಕಿಲೋಮೀಟ್ರ್, ಇನ್ನೊಂದು ಸರಿ 10 ಕಿಲೋಮೀಟ್ರ್, ಇನ್ನೊಂದು ಸರಿ 12 ಕಿಲೋಮೀಟ್ರು, ಈ ಥರ. ಆಮೇಲೆ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಯಾವಾಗ ಟೈಮ್ ಸಿಕ್ಕಾಗ, ಎಸ್ಪೆಷಲಿ ಸಂಡೇ ಬೆಳಗ್ಗೆ ಟೈಮ್ ಸಿಕ್ಕಾಗ ಹೋಗೊಂದು 3 hours 4 hours ನಾನ್ ಸ್ಟಾಪ್ ಸ್ವಿಮ್ ಮಾಡ್ತಾಯಿದ್ದೆ. ಇದೆಲ್ಲ ಮಾಡಿದಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಹೌದು ಇದನ್ನ ಮಾಡ್ಬೋದು ಅಂತ. ಆಮೇಲೆ ಈ ಓಪನ್ ವಾಟರ್ ಸ್ವಿಮ್ಮಿಂಗಲ್ಲಿ ಚಾಲೆಂಜ್ ಏನಂತಂದರೆ, ನಮ್ಮಲ್ಲಿ ಪೂಲಲ್ಲಿರೋ ಥರ ಮಾರ್ಕಿಂಗ್ ಆಗಲಿ ಅಥವಾ ನೀವು ಒಂದು ಎಂಡಿಗೆ ಬಂದರೆ ನಿಮಗೆ ನಿಲ್ಲಿಸ್ಬೋದು ಅಥವಾ ನೀವು ಆ ಗೋಡೆಯಿಂದ ಪುಷ್ ತೊಗೋಬೋದು, ಈ ಎಲ್ಲ ಅಡ್ವಾಂಟೇಜಸ್ ಇರುತ್ತೆ ಪೂಲಲ್ಲಿ. ಬಟ್ ನೀವು ಹೊರಗಡೆ ಓಪನ್ ವಾಟರ್ ಇದ್ದಾಗ ಅವೆಲ್ಲ ಏನೂ ಇರೋಲ್ಲ. ನೀವು ನಿಮ್ಮ ಪಾಡಿಗೆ ಸ್ವಿಮ್ ಮಾಡೋಕ್ಕಾಗತ್ತೆ, ಆಮೇಲೆ ಮುಟ್ಟಕ್ಕೆ ಏನೂ ಸ್ಕೋಪ್ ಇರೋಲ್ಲ. ಆಮೇಲೆ ಈ ಮ್ಯಾರಥಾನ್ ಸ್ವಿಮ್ಮಿಂಗ್ ಫೆಡರೇಷನ್ ರೂಲ್ಸ್ ಪ್ರಕಾರ ನೀವು ಈ ಥರ ಮ್ಯಾರಥಾನ್ ಮಾಡುವಾಗ ನಿಮ್ಮ ಜೊತೆ ಬರ್ತಿರೋ ಬೋಟ್ ಆಗಲಿ ಅಥವಾ ಕಾಯಕ್ಲಾಗಲಿ ಮುಟ್ಟೋ ಹಾಗಿಲ್ಲ. ಸೊ ನೀವು ಅದನ್ನು ಮುಟ್ಟಿದ್ರೆ ನೀವು ನಾನ್ ಸ್ಟಾಪ್ ಸ್ವಿಮ್ ಮಾಡಬೇಕು. ಇದನ್ನು ಎಲ್ಲಿ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯಿತು, ಇಲ್ಲಿ ಬೆಂಗಳೂರು ದೊಡ್ಡಬಳ್ಳಾಪುರ ಹತ್ತಿರ ಒಂದು ಕೆರೆ ಇದೆ, ಗುಂಜೂರು ಕೆರೆ ಅಂತ. ಅದು ಇರೋ ಸುತ್ತಮುತ್ತ ಬೆಂಗಳೂರಲ್ಲಿ ಇರೋ ಕೆರೆಗಳಲ್ಲಿ ಈಜಬಹುದಾದ, ಆಮೇಲೆ ಈ ಥರ ಯಾವುದೋ ಪೊಲ್ಯೂಷನ್ ಇಲ್ಲದೆ ಇರೋವಂಥದ್ದು ಒಂದು ಕೆರೆ ಸಿಕ್ತು. ಸೊ ಯಾರೋ ಒಬ್ಬರು ಫ್ರೆಂಡನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಹೇಳಿದೆ, ಹೀಗೆ ನಿಮ್ಮಲ್ಲಿ ಕಯಾಕ್ ಇದೆ, ಯಾರು ಕಯಾಕನ್ನು ಕೊಡ್ತೀರಾ, ನಾನು ನನ್ನ ಪಾಡಿಗೆ ನಾನು ಸ್ವಿಮ್ ಮಾಡ್ತಾಯಿರ್ತೀನಿ, ಅವ್ರು ಎಲ್ಲ ನನ್ನ ಜೊತೆಗೆ ಬರಬೇಕು ಅಂತ. ಸೊ ಒಂದು ದಿನ ಸಂಡೇ ಬೆಳಗ್ಗೆ ಅವರು ನೀವು ಬಂದುಬಿಡಿ 6 ಗಂಟೆಗೆ ಶುರು ಮಾಡೋಣ ಸ್ವಿಮ್ ಅಂತ ಹೇಳಿದ್ರು. 6 ಗಂಟೆಗೆ ಅಂದರೆ ಮತ್ತೆ 3:30 ಎದ್ದುಬಿಟ್ಟು ರೆಡಿಯಾಗಿ 4:15 4:45 ಮನೆಯಿಂದ ಹೊರಟೆ ನಾನು. ಆಲ್ಮೋಸ್ಟ್ 1 hour 15 minutes ಆಯಿತು ಅಲ್ಲಿ ಹೋಗೋಕ್ಕೆ. 5:45 ಏನೋ ಮುಟ್ಟಿದೆ. ಒಂದು 15 minutes ವಾರ್ಮಪ್ ಮಾಡಿಕೊಂಡು 6 o'clock ಸ್ವಿಮ್ ಸ್ಟಾರ್ಟ್ ಮಾಡಿದೆ.
ಸೊ ಮೊದಲ ಸಾರಿ ಹೋದಾಗ 3.5 ಗಂಟೆ ಸ್ವಿಮ್ ಮಾಡಿದೆ. ಆಮೇಲೆ ಒಂದು 2 ವಾರ ಬಿಟ್ಟು ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ಒಂದು ಮತ್ತೆ ಹೋದೆ. ಅಲ್ಲಿ ಒಂದು 5 ಅವರ್ಸ್ ಸ್ವಿಮ್ ಮಾಡಿದೆ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು. ಮತ್ತೆ ಒಂದು 2 ವಾರ ಬಿಟ್ಟು ಮತ್ತೆ ಅದೇ ಗ್ಯಾಪಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ 6.5 ಗಂಟೆ ಸ್ವಿಮ್ ಮಾಡಿದೆ. ಆವಾಗ ಇನ್ನೊಂದು ಅಟ್ಲೀಸ್ಟ್ ಒಂದು 8 ಅವರ್ಸ್ ನಾನು ಏನಾದ್ರು ಸ್ವಿಮ್ ಮಾಡೋಕ್ಕಾಯಿತು ಅಂದರೆ ನಾನು ಐ ವಿಲ್ ಬಿ ರೆಡಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತೆ ಸುಮಾರು ಒಂದು ತಿಂಗಳು ಬಿಟ್ಟು ವಾಪಸ್ ಹೋಗಿ ಬೆಳಗ್ಗೆ 6 ಗಂಟೆಗೆ ಸ್ವಿಮ್ಮಿಂಗ್ ಶುರು ಮಾಡಿದವನು ಮಧ್ಯಾಹ್ನ 2 ಗಂಟೆಗೆ ನಿಲ್ಲಿಸಿದೆ. ಸೊ ಆವಾಗ ನನಗೆ ಅನಿಸ್ತು ಇದು ಮಾಡಬಹುದು ಅಂತ. ಇದರಲ್ಲಿ ಮೇನ್ ಹೆಲ್ಪ್ ಮಾಡಿದ್ದು ನನಗೆ ಅಂದರೆ ನಮ್ಮ ಕೋಚ್ ಸತೀಶ್ ಅವರು. ಇವತ್ತೇ ಇನ್ವಿಕ್ಟಸ್ ಪರ್ಫಾರ್ಮೆನ್ಸ್ ಲ್ಯಾಬ್ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ಎಲೀಟ್ ಅಥ್ಲೀಟ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. ಈ ಥರ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಆಗಲಿ ಅಥವಾ ಯಾವುದೇ ಥರದ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಆಗಲಿ ಎಲ್ಲ ಅಥ್ಲೀಟ್ಸ್ ಅಲ್ಲಿ ಬರ್ತಾರೆ. ಅವ್ರಿಗೆ ಆ ಸೈಂಟಿಫಿಕ್ ಅನಾಲಿಸಿಸ್ ಮಾಡಿ ಯಾವ ಥರ ಅಥ್ಲೀಟ್ಗೆ ಯಾವ ಥರ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಸ್ಪೋರ್ಟ್ಸಿಗೆ ಯಾವ ಚಾಲೆಂಜಸ್ ಬರ್ಬೋದು ಅನ್ನೋದಕ್ಕೆ ಅವ್ರು ಪ್ರಿಪೇರ್ ಮಾಡ್ತಾರೆ. ಸೊ ನಾನು ಇನ್ವಿಕ್ಟಸ್ ಪರ್ಫಾರ್ಮೆನ್ಸ್ ಲ್ಯಾಬ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಹೇಳಿದೆ, ಈ ಥರ ಒಂದು 8ರಿಂದ 10 ಗಂಟೆ ಸ್ವಿಮ್ಮಿಂಗ್ ಮಾಡಬೇಕು ನಾನು, ಇದಕ್ಕೆ ನೀವು ನನ್ನ ಪ್ರಿಪೇರ್ ಮಾಡಬೇಕು. ಅಂದರೆ ಒಂದು ಮಸಲ್ ಸ್ಟ್ರೆಂತು, ಇನ್ನೊಂದು ಎಂಡ್ಯೂರೆನ್ಸು, ಜೊತೆಗೆ ನ್ಯೂಟ್ರಿಷನ್ನು, ಆಮೇಲೆ ಯಾವುದೇ ಥರದ ಇಂಜುರಿ ಆಗಲಿ ಅಥವಾ ಯಾವುದೇ ಥರದ್ದು ಏನೇ ಈ ಥರದ್ದು ಆಗಬಾರ್ದು ಆ ಥರ ನೋಡ್ಕೋಬೇಕು ಅಂತ. ಸೊ ದೇವರ್ ಫ್ಯಾಂಟಾಸ್ಟಿಕ್. ಅವರು ತುಂಬ ಚೆನ್ನಾಗಿ ನನ್ನ ಪ್ರೋಗ್ರಾಮು ಡಿಸೈನು ಮಾಡಿದ್ರು. ನನಗೆ ಒಳ್ಳೆ ಟ್ರೈನಿಂಗು ಕೊಟ್ಟರು. ಸುಮಾರು 8 ತಿಂಗಳು ಅವ್ರಲ್ಲಿ ಟ್ರೈನ್ ಮಾಡಿದೆ ನಾನು. ಸೊ ದೇ ಹ್ಯಾವ್ ಬೀನ್ ವೆರಿ ಹೆಲ್ಪ್ಫುಲ್ ಇನ್ ಮೀ ಸ್ವಿಮ್ಮಿಂಗ್ ದಿಸ್ ಮ್ಯಾನ್ಹ್ಯಾಟನ್ 20 ಬ್ರಿಡ್ಜಸ್. ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ, ಮ್ಯಾನ್ಹ್ಯಾಟನ್ ಐಲ್ಯಾಂಡಲ್ಲಿ 3 ರಿವರ್ಸ್ ಇದೆ. ಒಂದು ಈಸ್ಟ್ ರಿವರ್, ಇನ್ನೊಂದು ಹಾರ್ಲೆಮ್ ರಿವರ್, ಆಮೇಲೆ ಹಡ್ಸನ್ ರಿವರ್. ದೀಸ್ 3 ರಿವರ್ಸ್ ಒಂದು ಐಲ್ಯಾಂಡಾಗಿ ಮಾಡುತ್ತೆ ಮ್ಯಾನ್ಹ್ಯಾಟನ್ನ. ಅದು ಲಿಟ್ರಲಿ ಅಂದರೆ ರಿವರ್ ಅಂತ ಹೇಳ್ಬೋದು, ಬಟ್ ಅದಕ್ಕೆ ಮತ್ತು ಸೀಗೆ ಏನೂ ವ್ಯತ್ಯಾಸ ಇಲ್ಲ, ಅಲ್ಲೇ ಬಂದು ಜಾಯ್ನ್ ಆಗುತ್ತೆ. ಹೀಗಾಗಿ ನಿಮ್ಗೆ ನೀರು ಕೂಡ ಉಪ್ಪು ನೀರೇ ಇರೋದು. ನಿಮಗೆ ಸೀಯಲ್ಲಿ ಸ್ವಿಮ್ ಮಾಡೋದಷ್ಟೇ. ಅಲ್ಲಿ ಇರೋ ಈ ಥರ ಚಾಪಿನೆಸ್ ಆಗಲಿ, ಅಲ್ಲಿರೋ ಎಲ್ಲ ನಿಮಗೆ ಫಿಶ್ಶು ಅವು ಎಲ್ಲವೂ ಇಲ್ಲಿ ನಾರ್ಮಲ್ ಹಾಗೆ ಇದ್ದೇ ಇರುತ್ತೆ. ಅಲ್ಲದೆ ಅಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಬೋಟು, ಫೆರಿ ಮೂವ್ಮೆಂಟ್ಸು ಎಲ್ಲವೂ ಇರುತ್ತೆ. ಆಮೇಲೆ ಈ ಐಲ್ಯಾಂಡಿಗೆ ಸುಮಾರು 20 ಬ್ರಿಡ್ಜ್ಗಳು ಕನೆಕ್ಟ್ ಆಗುತ್ತೆ. ಅದಕ್ಕೆ ನಾವು ಆ ಬ್ರಿಡ್ಜ್ ಕೆಳಗಡೆ ಸ್ವಿಮ್ ಮಾಡ್ತೀವಿ. ಸೊ ಅದಕ್ಕೆ ಅದು ಮ್ಯಾನ್ಹ್ಯಾಟನ್ 20 ಬ್ರಿಡ್ಜಸ್ ಸ್ವಿಮ್ ಅಂತ ಕರೀತಾರೆ. ಇದು ಈ ಜಗತ್ತಿನಲ್ಲಿರೋ ಒಂದು ಪ್ರಖ್ಯಾತ ಸ್ವಿಮ್ಗಳಲ್ಲಿ ಒಂದು. ಅಂದರೆ ಕಷ್ಟದಂತ ಮಾಡ್ಬೋದಾದ ಅಡ್ವೆಂಚರ್ ಯಾವುದು ಸ್ವಿಮ್ಮಿಂಗಲ್ಲಿ ಅಂದರೆ ಮ್ಯಾನ್ಹ್ಯಾಟನ್ 20 ಬ್ರಿಡ್ಜಸ್ ಸ್ವಿಮ್ ಅನ್ನೋದು ಒಂದು. ಸೊ ಒಂದು ರೀತಿ ಇದು ಅಲ್ಲಿ ಹೋಗೋದಾಗಲಿ, ಅದಕ್ಕೆ ಟ್ರೈನ್ ಮಾಡೋದಾಗಲಿ, ಆಮೇಲೆ ಹೋಗಿ ಸ್ವಿಮ್ ಮಾಡೋದಾಗಲಿ ಒಂಥರ ಇಟ್ ಇಸ್ ಅ ಗುಡ್ ಅಚೀವ್ಮೆಂಟ್. ಸರ್, ಸಿವಿಲ್ ಸರ್ವಿಸಲ್ಲಿ ಫಸ್ಟ್ ಪರ್ಸನ್ ಆ್ಯಕ್ಚುಲಿ ನೀವು, ಅಂದರೆ ತುಂಬ ಕೆಲಸ ಇರುತ್ತೆ, ನಿಮಗೆ ಗೊತ್ತಿರುತ್ತೆ, ತುಂಬ ಟೈಟ್ ಸ್ಕೆಡ್ಯೂಲ್ ಇರುತ್ತೆ ನಿಮ್ಮದೆಲ್ಲ. ಸೊ ಇದರಲ್ಲಿ ನೀವು ಅಚೀವ್ ಮಾಡಿರೋವಂಥದ್ದು. ಸೊ ಏನು ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ಡ್ರೀಮ್? ಇಷ್ಟೇ ಸಾಕಾಅಥವಾ ಬೇರೆ ಇನ್ನೇನಾದರೂ ಅನ್ಕೊಂಡಿದ್ದೀರಾ? ಇಲ್ಲ, ಈಗ ಸಿವಿಲ್ ಸರ್ವಿಸ್ ಅನ್ನೋದು ಒಂದು ಚಾಲೆಂಜಿಂಗ್ ಜಾಬ್ ಇದ್ದೇ ಇರುತ್ತೆ. ನಮಗೆ ಯಾವಾಗಲೂ ಅನ್ಪ್ರಿಡಿಕ್ಟಬಿಲಿಟಿ ಅನ್ನೋದು ಇರುತ್ತೆ. ಬಟ್ ಹೇಗೆ ಅಂತಂದರೆ ನಮಗೆ ಯಾವಾಗಲೂ ಕೆಲಸದಲ್ಲೇ ಮುಳುಗಿ ಹೋಗ್ಬಿಡ್ತೀವಿ ಎಷ್ಟೋ ಸಾರಿ. ನಮ್ಮ ಹೆಲ್ತ್ ಆಗಲಿ ಅಥವಾ ನಮ್ಮದು ಒಂದು ಡಿಸಿಪ್ಲಿನ್ ಬೇಕಾಗತ್ತೆ. ಯಾವುದೇ ಈ ಥರ ಒಂದು ಗೋಲ್ ಇತ್ತು ಅಂದರೆ ಬೆಳಗ್ಗೆ 4 ಗಂಟೆಗೆ ಹೇಳೋದಾಗಲಿ, 4:15 ಹೇಳೋದಾಗಲಿ, ಅದೊಂಥರ ರುಟೀನ್ ಆಗಿಬಿಡತ್ತೆ ನಮಗೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ಒಂದು ಸಿವಿಲ್ ಸರ್ವಿಸಲ್ಲಿ ಮಾಡಿ ಇರೋದು ಅಲ್ಲದೆ ಇದು ಮಾಡಬೇಕು ಅನ್ನೋದು ಇಟ್ ಸೆಲ್ಫ್ ಇಸ್ ಅ ಗುಡ್ ಫೀಲಿಂಗ್ ಒಂದು. ಆಮೇಲೆ ಅಫ್ಕೋರ್ಸ್ ಐ ಆಮ್ ಓನ್ಲಿ ದಿ ಫಸ್ಟ್ ಸಿವಿಲ್ ಸರ್ವೆಂಟ್ ಆ್ಯಂಡ್ 12th ಇಂಡಿಯನ್ ಟು ಹ್ಯಾವ್ ಕಂಪ್ಲೀಟೆಡ್ ದಿಸ್ ಸ್ವಿಮ್. ಬಟ್ ಐ ಫೀಲ್ ಪ್ರೌಡ್ ದಟ್ ಆಸ್ ಅ ಸಿವಿಲ್ ಸರ್ವೆಂಟ್ ಐ ಹ್ಯಾವ್ ಬಿನ್ ಏಬಲ್ ಟು ಡೂ ದಿಸ್ ಅಚೀವ್ಮೆಂಟ್ ಅಂತ. ಈಗ ಮುಂದೆ ಯಾವುದೇ ಅನ್ನೋದು ಅಷ್ಟೊಂದು ಯೋಚನೆ ಮಾಡಿಲ್ಲ. ಯಾಕಂದರೆ ಇವೆಲ್ಲ ಒಂಥರ ಇಟ್ ಇಸ್ ಅ ವೆರಿ ಟೈಮ್ ಕನ್ಸ್ಯೂಮಿಂಗ್, ಒಂಥರ ಭಾಳ ಎಫರ್ಟ್ ಇರೋ ಅಂಥದ್ದು. ಸೊ ಅದು ನಿಮ್ಗೆ ಒಳಗಾಗಿಂದನೇ ಒಂದು ಒಂಥರ ಮೋಟಿವೇಶನ್ ಆಗಲಿ ಅಥವಾ ಒಂದು ಟಾರ್ಗೆಟ್ ಆಗಲಿ ಬರದೇ ಹೊರತು ನಿಮಗೆ ಇಟ್ಸ್ ನಾಟ್ ವೆರಿ ಈಸಿ ಟು ಕೀಪ್ ಅಪ್ ವಿತ್ ದಿಸ್ ಕೈಂಡ್ ಆಫ್ ರುಟೀನ್. ಸೊ ನೋಡೋಣ, ಹೋಪ್ಫುಲಿ ಯಾವುದಾದ್ರೂ ಒಂದು ಇದೇ ಥರ ಚಾಲೆಂಜ್ ಮುಂದೆ ಬರುತ್ತೆ, ಅದನ್ನು ಟ್ರೈ ಮಾಡಿದರೆ ಆಯಿತು. ಸರ್, 48.5 ಕಿಲೋಮೀಟರ್ಸ್ ಟೈಮಿಂಗ್ಸ್ ಇದು? ಇದನ್ನು ಸ್ವಿಮ್ ಮಾಡೋಕ್ಕೆ 9 hours 12 minutes ತೊಗೊಂಡಿದ್ದು ನಾನು. ಸೊ ಅದು ಹೇಗಿರುತ್ತೆ ಅಂದರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಇಟ್ ಇಸ್ ನಾನ್ ಸ್ಟಾಪ್. ನಿಮಗೆ ಎಲ್ಲಿ ಆಗಲಿ ಯಾವುದೂ ಬ್ರೇಕ್ ಇರಲ್ಲ. ನಮ್ಮ ಜೊತೆ ಒಬ್ಬರು ಕಾಯಕರು ಇರ್ತಾರೆ. ಅವರು ಹೇಗೆಂದರೆ ನಮ್ಮ ನ್ಯೂಟ್ರಿಷನ್ನು, ಊಟ ತಿಂಡಿ ಆಗಲಿ, ಜೊತೆಗೆ ಹೈಡ್ರೇಷನ್ನು, ಎಲೆಕ್ಟ್ರೋಲೈಟ್ಸು ಅವೆಲ್ಲ ಜೊತೆಗೆ ತೊಗೊಂಡ್ಬಂದಿರ್ತಾರೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಎವ್ರಿ 30 minutes ಅವ್ರು ನಮ್ಮನ್ನು ನಿಲ್ಲಿಸ್ಬಿಟ್ಟು ಅವ್ರು ನಮ್ಗೆ ಕೇಳ್ತಾರೆ,
ನಿಮ್ಗೆ ಏನಾದ್ರು ಬೇಕಾ ಅಂತ. ಸೊ ನಾವು ಅದನ್ನ ಮುಂಚಿಂದಲೇ ಟ್ರೈನ್ ಮಾಡ್ಕೊಂಡು ಬಂದಿರ್ತೀವಿ. ಎವ್ರಿ 30 ಮಿನಿಟ್ಸ್ ಒಂದು ಫೀಡ್ ತೊಗೊಳ್ಳೋದಾಗಲಿ ಅಥವಾ ಎವ್ರಿ 30 ಮಿನಿಟ್ಸ್ ಹೈಡ್ರೇಷನ್ ತೊಗೊಳ್ಳೋದಾಗಲಿ, ಸೊ ದ್ಯಾಟ್ ನಾವು ಅದನ್ನು ಆ ಎಫರ್ಟ್ನ ಸಸ್ಟೈನ್ ಮಾಡ್ಕೊಳ್ಳೋ ಹಾಗೆ ಒಂದು ಪ್ಲ್ಯಾನಿಂಗ್ ಮಾಡಿರ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಅವ್ರ ಜೊತೆಗೆ ಇರ್ತಾರೆ, ಅವ್ರ ಹತ್ರ ಒಂದು ಬಾಟಲ್ ಹೈಡ್ರೇಷನ್ ಆಗಲಿ ಅಥವಾ ಜೆಲ್ಸ್, ಎನರ್ಜಿ ಜೆಲ್ಸ್ ಎಲ್ಲ ಇರುತ್ತೆ. ನಾವು ಕೇಳಿದಾಗ ಅವ್ರು ನಮಗೆ ಅದನ್ನು ಕೊಡ್ತಾರೆ. ಸೊ ಇಟ್ಸ್ ಅಗೇನ್ ಒಂದು ಡಿಸ್ಟೆನ್ಸಲ್ಲೇ ಅದನ್ನ ಮಾಡಬೇಕು. ಅವ್ರು ಒಂದು ನಮ್ಗೆ ಎಸಿತಾರೆ, ನಾವು ಇಟ್ಕೊಂಡ್ಬಿಟ್ಟು ಕುಡಿದ್ಬಿಟ್ಟು ಮತ್ತೆ ವಾಪಸ್ ಬಾಟ್ಲ್ ಅವ್ರಿಗೆ ಕೊಡಬೇಕು, ಮತ್ತೆ ಸ್ವಿಮ್ ಸ್ಟಾರ್ಟ್ ಮಾಡಬೇಕು. ಸೊ ಇದೆಲ್ಲವೂ ಅಂದರೆ ಒಂದು ಎವ್ರಿ 30 ಮಿನಿಟ್ಸ್ ಒಂದು 15 ಸೆಕೆಂಡ್ಸ್ ನಮಗೊಂದು ಗ್ಯಾಪ್ ಸಿಗತ್ತೆ. ಆ 15 ಸೆಕೆಂಡ್ಸಲ್ಲೇ ನಾವು ನ್ಯೂಟ್ರಿಷನ್ ಆಗಲಿ ಹೈಡ್ರೇಷನ್ ಆಗಲಿ ತೊಗೋಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಒಂಥರ ಅದು ಸಿ ಅಥವಾ ರಿವರ್ ಇದ್ದಂಗೆ. ಈಗ ಉಲ್ಟಾ ಡೈರೆಕ್ಷನಲ್ಲಿ ಏನಾದರೂ ರಿವರ್ ಫ್ಲೋ ಆಗ್ತಾಯಿತ್ತು, ನೀವು ನಿಲ್ಲಿಸಿದ್ರೆ ನಿಮ್ಮನ್ನ ಹಿಂದೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಅದು. ಸೊ ನೀವು ಎಷ್ಟೊತ್ತು ನಿಲ್ಲಿಸ್ತೀರಾ ಇದನ್ನ, ಈ ಹೈಡ್ರೇಷನ್ ತೊಗೊಳಕ್ಕಾಗಲಿ ನ್ಯೂಟ್ರಿಷನ್ ತೊಗೊಳಕ್ಕೆ, ನೀವು ಅಷ್ಟು ಹಿಂದೆ ಹೋಗ್ತಾ ಇರ್ಬೋದು. ನೀವು ಮತ್ತೆ ಎಷ್ಟು ಸ್ವಿಮ್ ಮಾಡೋಕ್ಕಾಗತ್ತೆ. ಅದಕ್ಕೆ ನಿಮ್ಮ ಗ್ಯಾಪನ್ನು ಎಷ್ಟು ಕಡಿಮೆ ಇಡೋಕ್ಕಾಗತ್ತೆ ಅಷ್ಟು ಕಡಿಮೆಯಲ್ಲಿ ನಿಮ್ಮ ನ್ಯೂಟ್ರಿಷನ್ ಮತ್ತು ಹೈಡ್ರೇಷನ್ ಫೀಡ್ಸ್ ತೊಗೊಳ್ಳೋದು ಇಂಪಾರ್ಟೆಂಟ್. ಸರ್ ನಿಮ್ಮ ಊರು ಮತ್ತು ನಿಮ್ಮ ಈ ಪ್ರೊಫೆಷನ್ ಸರ್ ಇಷ್ಟು ವರ್ಷ ಮತ್ತು ಸರ್ ಯಾವ ಬ್ಯಾಚ್, ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರೆ? ನಾನು 2012ನೇ ಬ್ಯಾಚು, ಇಂಡಿಯನ್ ರೈಲ್ವೆ ಫೈನಾನ್ಸ್ ಸರ್ವಿಸಲ್ಲಿ ಇದ್ದೀನಿ. ನಾನು ಈಗಾಗಲೇ ಒಂದು 13 ವರ್ಷ ಸರ್ವಿಸ್ ಆಗಿದೆ. ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಇಲ್ಲಿ ಜಾಬ್ ಅಂತಂದರೆ ಐ ಆಮ್ ದಿ ಹೆಡ್ ಆಫ್ ಫೈನಾನ್ಸ್ ಫಾರ್ ಬೆಂಗಳೂರು ಡಿವಿಷನ್ ಆಫ್ ರೈಲ್ವೇಸ್. ಬೆಂಗಳೂರು ಡಿವಿಷನ್ ರೈಲ್ವೇಸಲ್ಲಿ ವಿಭಾಗದಲ್ಲಿ ಆಗುವಂಥ ಎಲ್ಲ ಯಾವುದೇ ಹಣಕಾಸಿನ ಖರ್ಚುಗಳಾಗಲಿ ಅಥವಾ ಏನೇ ಮಾಡೋದಿದ್ರೂ ಅದು ನಮ್ಮ ಆಫೀಸ್ ಥ್ರೂ ಆಗುತ್ತೆ. ಅದನ್ನು ನಾನು ನೋಡ್ಕೊತೀನಿ. ಸುಮಾರು ಒಂದು 2800ರಿಂದ 3000 ಕೋಟಿಯಷ್ಟು ಬಜೆಟ್ ಇರುತ್ತೆ. ಸೊ ಎಲ್ಲ ಪ್ರಾಜೆಕ್ಟ್ಗಳಾಗಲಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಲಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಲಿ, ನಮ್ಮ ಟ್ರೈನ್ ರನ್ನಿಂಗಿಗೆ ಬೇಕಾಗಿರುವಂಥ ಎಲ್ಲ ಸಪೋರ್ಟ್ ಆಗಲಿ, ಅದನ್ನು ಎಲ್ಲ ನಾವು ಇಲ್ಲಿ ಫೈನಾನ್ಸ್ ಆ್ಯಂಗಲ್ನ ನಾನು ನೋಡ್ಕೊತೀನಿ. ಈ 20 ಬ್ರಿಡ್ಜ್ ಏನು ಸ್ವಿಮ್ ಮಾಡೋದು ಅದ್ರ ಜೊತೆಗೆ ಮತ್ತೆ ನೀವು ಐರನ್ ಮ್ಯಾನ್ ಟ್ರೈಥ್ಲಾನ್ ಸಮಥಿಂಗ್ ಟ್ರಯಾಥ್ಲಾನ್, ಹೌದು. ಟ್ರಯಾಥ್ಲಾನ್ 2 ಕಂಟ್ರಿ ಮೇ ಬಿ ನಾನು ಕಜಕಿಸ್ತಾನ್ ಮತ್ತೆ ಜರ್ಮನಿಯಲ್ಲಿ. ಹೌದು. ಅದರ ಎಕ್ಸ್ಪೀರಿಯನ್ಸ್ ಸರ್ ಅದು ಹೇಗೆ? ಇಲ್ಲ, 2022 ಅಲ್ಲಿ ನಾನು ಹ್ಯಾಂಬರ್ಗ್ ಜರ್ಮನಿಯಲ್ಲಿ ಐರನ್ ಮ್ಯಾನ್ ಅನ್ನೋ ಟ್ರಯಾಥ್ಲಾನ್ನ ಫಿನಿಶ್ ಮಾಡಿದೆ. ಐರನ್ ಮ್ಯಾನ್ ಟ್ರಯಾಥ್ಲಾನ್ ಅಂದರೆ ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ: ಸ್ವಿಮ್ಮಿಂಗು, ಸೈಕ್ಲಿಂಗು, ರನ್ನಿಂಗ್. ಟ್ರಯಾಥ್ಲಾನ್ ಅನ್ನೋದು ಈ 3 ಸ್ಪೋರ್ಟ್ಸ್ ಇರೋದಕ್ಕೆ ಟ್ರಯಾಥ್ಲಾನ್ ಅಂತಾರೆ. ಟ್ರಯಾಥ್ಲಾನಲ್ಲಿ ಬೇರೆ ಬೇರೆ ಡಿಸ್ಟೆನ್ಸಸ್ ಇದೆ. ಅಂದರೆ ನಿಮಗೆ ಕೆಳಗಡೆ ಚಿಕ್ಕದು 1.5 ಕಿಲೋಮೀಟರ್ ಸ್ವಿಮ್, 40 ಕಿಲೋಮೀಟರ್ ಸೈಕ್ಲಿಂಗ್, 10 ಕಿಲೋಮೀಟರ್ಸ್ ರನ್, ಈ ಥರ ಹೇಳ್ಬೋದು. ಅದರಲ್ಲಿ ಒನ್ ಆಫ್ ದ ಟಫೆಸ್ಟ್ ಸಿಂಗಲ್ ಡೇ ಸ್ಪೋರ್ಟಿಂಗ್ ಇವೆಂಟ್ ಅಂದರೆ ಅದಕ್ಕೆ ಐರನ್ ಮ್ಯಾನ್ ಅಂತ ಕರೀತಾರೆ. ಅದರಲ್ಲಿ ಇರೋದು 3.8 ಕಿಲೋಮೀಟರ್ ಸ್ವಿಮ್, 180 ಕಿಲೋಮೀಟರ್ ಸೈಕ್ಲಿಂಗು ಮತ್ತು 42.2 ಕಿಲೋಮೀಟರ್ಸ್ ಫುಲ್ ಮ್ಯಾರಥಾನ್ ರನ್. ಇದನ್ನು ನೀವು ಸ್ಟಾರ್ಟ್ ಟು ಫಿನಿಶ್ ಮಾಡಬೇಕು. ಅಂದರೆ ಅವ್ರು ನಿಮಗೆ ಫ್ಲ್ಯಾಗ್ ಆಫಿಂದ ನೀವು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ರೆ 3.8 ಕಿಲೋಮೀಟರ್ ಸ್ವಿಮ್ ಮುಗಿಸ್ಕೊಂಡು ಬಂದು ನಿಮ್ಮ ಸೈಕಲನ್ನ ತೊಗೊಂಡು 180 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ವಾಪಸ್ ಬಂದು ಸೈಕಲ್ನ ಇಟ್ಟು ಮತ್ತೆ 42.2 ಕಿಲೋಮೀಟರ್ ರನ್ನಿಂಗ್ ಮಾಡೋಕ್ಕಾಗತ್ತೆ. ಆಮೇಲೆ ನೀವು ಫಿನಿಶ್ ಲೈನಿಗೆ ಬರ್ತೀರಾ. ಇದಕ್ಕೆ ದ ಟಫೆಸ್ಟ್ ಸಿಂಗಲ್ ಡೇ ಸ್ಪೋರ್ಟಿಂಗ್ ಇವೆಂಟ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಸೊ ಇದನ್ನು ನಾನು 2022 ಜರ್ಮನಿಯಲ್ಲಿ ಮಾಡಿ ಮುಗಿಸಿದೆ. ಇದಾದಮೇಲೆ ಇದೇ ಸೇಮ್ ಇವೆಂಟನ್ನು ನಾನು 23 ಕಜಾಕಿಸ್ತಾನಲ್ಲಿ ಕೂಡ ಮಾಡಿದೆ. ಸೊ ಅದಕ್ಕೆ ಐ ಆಮ್ 2 ಟೈಮ್ ಐರನ್ ಮ್ಯಾನ್. ಆಮೇಲೆ ಫಸ್ಟ್ ಆಫೀಸರ್ ಫ್ರಮ್ ದಿ ನಾನ್ ಯೂನಿಫಾರ್ಮ್ಡ್ ಸಿವಿಲ್ ಸರ್ವಿಸಸ್ ಟು ಡೂ ಅನ್ ಐರನ್ ಮ್ಯಾನ್.